ನಿನ್ನೆ ನಡೆದ ರಣರೋಚಕ ಟಿ20 ವಿಶ್ವಕಪ್ನಲ್ಲಿ ಭಾರತ ವಿಶ್ವಕಪ್ ಅನ್ನು ಮುಡಿಗೇರಿಸಿಕೊಂಡಿದೆ. ಮೂರನೇ ಬಾರಿಗೆ ಟಿ20 ವಿಶ್ವಕಪ್ ಅನ್ನು ಭಾರತ ಗೆದ್ದು ನಗೆ ಬೀರಿದೆ. ಟಿ20 ವಿಶ್ವಕಪ್ ಮುಡಿಗೇರಿಸಿಕೊಂಡ ಭಾರತ ಮೂರನೇ ಬಾರಿಗೆ ಟಿ20 ವಿಶ್ವಕಪ್ ಗೆದ್ದಿದೆ. ಭಾರತ ಟಿ20ಯಲ್ಲಿ ಟೀಂ ಇಂಡಿಯಾ ತ್ರಿವಿಕ್ರಮ ಎನಿಸಿಕೊಂಡಿದೆ. ಟೀಂ ಇಂಡಿಯಾಗೆ ವಿಶ್ವ ಕಿರೀಟವೇ ದಕ್ಕಿದೆ. ಸಂಭ್ರಮಾಚರಣೆ ನಿನ್ನೆಯಿಂದಲೂ ಕೂಡ ಮುಗಿಲು ಮುಟ್ಟಿದೆ. ನ್ಯೂಜಿಲೆಂಡ್ ಬಗ್ಗು ಬಡಿದಿದೆ ಸೂರ್ಯ ಪಡೆ. ಕಿವೀಸ್ ವಿರುದ್ಧ ಟೀಂ ಇಂಡಿಯಾ ಗೆಲುವನ್ನು ಸಾಧಿಸಿರೋದು. 96 ರನ್ಗಳಿಂದ ಟೀಂ ಇಂಡಿಯಾಗೆ ಜಯ ಸಿಕ್ಕಿರೋದು. 255 ರನ್ಗಳ ಟಾರ್ಗೆಟ್ ಕೊಟ್ಟಿದ್ದ ಭಾರತ, ಬಟ್ 159 ರನ್ಗಳಿಗೆ ಕಿವೀಸ್ ಪಡೆ ಆಲ್ ಔಟ್ ಆಯಿತು. ನ್ಯೂಜಿಲೆಂಡ್ ಪಡೆಯ 4 ವಿಕೆಟ್ ಪಡೆದ ಬೂಮ್ರಾ ಟೀಂ ಇಂಡಿಯಾ ಸತತ ಎರಡನೇ ಬಾರಿಗೆ ಟಿ20 ವಿಶ್ವಕಪ್ ಟ್ರೋಫಿಯನ್ನು ಎತ್ತಿ ಹಿಡಿದು ಸಂಭ್ರಮಿಸಬೇಕು ಅನ್ನೋದು ಕೋಟ್ಯಾಂತರ ಭಾರತೀಯರ ಪ್ರಾರ್ಥನೆ ಆಗಿತ್ತು. ಸಂಬಂಧಪಟ್ಟಂತೆ ಅಲ್ಲಲ್ಲಿ ಪೂಜೆ ಕೈಂಕರ್ಯಗಳನ್ನೆಲ್ಲ ನೆರವೇರಿಸಿದ್ರು. ಸೊ ಅದರ ಪ್ರತಿಫಲ ಜೊತೆಗೆ ಇವರ ಕಾನ್ಫಿಡೆನ್ಸ್ ಎಲ್ಲವೂ ಕೂಡ ರೀಚ್ ಆಗಿರೋದು. ತವರು ನೆಲದಲ್ಲಿ ಮೊದಲ ಬಾರಿಗೆ ಟೀಂ ಇಂಡಿಯಾ ಗೆದ್ದು ಬೀಗಿರೋದು. ನರೇಂದ್ರ ಮೋದಿ ಸ್ಟೇಡಿಯಂ ಜೊತೆಗೆ ಭಾನುವಾರದ ಆಟಗಳು ಭಾರತೀಯರ ಕೈ ಹಿಡಿಯೋದಿಲ್ಲ ಅನ್ನುವಂಥ ಮಾತಿತ್ತು. ಅದೆಲ್ಲವನ್ನ ಹುಸಿಯಾಗಿಸಿ ಈಗ ಟೀಂ ಇಂಡಿಯಾ ಬ್ಲೂ ಬಾಯ್ಸ್ ಗೆದ್ದು ಬೀಗಿದ್ದಾರೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಿನ್ನೆ ಫೈನಲ್ ಇತ್ತು. ಆತಿಥೇಯ ಭಾರತ ಪ್ರಬಲ ಪೈಪೋಟಿಯ ನಿರೀಕ್ಷೆಯಲ್ಲಿದ್ದ ನ್ಯೂಜಿಲೆಂಡ್ ತಂಡವನ್ನು ಸುಲಭದಲ್ಲಿ ಮಣಿಸಿ 96 ರನ್ಗಳಿಂದ ಗೆಲುವನ್ನು ದಾಖಲಿಸಿತ್ತು. ಹೇಳಬೇಕಂದ್ರೆ ಜಸ್ಟ್ ಬ್ಯಾಟಿಂಗ್ ಅಥವಾ ಬೌಲಿಂಗ್ ಅಂತ ಮಾತ್ರ ಹೇಳೋದಕ್ಕೆ ಬರೋದಿಲ್ಲ. ನಿನ್ನೆ ನಡೆದ ರಣರೋಚಕ ಪಂದ್ಯದಲ್ಲಿ ಎರಡರಲ್ಲೂ ಕೂಡ ಉತ್ತಮ ಪ್ರದರ್ಶನವನ್ನು ಭಾರತ ನೀಡಿತು. ಸತತ ಎರಡನೇ ಬಾರಿಗೆ ಟಿ20 ವಿಶ್ವಕಪ್ಪನ್ನು ಆ ಕಿರೀಟವನ್ನು ಮುಡಿಗೇರಿಸಿಕೊಂಡು ಪ್ರಶಸ್ತಿಯನ್ನು ಉಳಿಸಿಕೊಂಡ ಮೊದಲ ತಂಡ. ಇದರಲ್ಲೂ ಕೂಡ ಹಿಸ್ಟ್ರಿ ರೆಕಾರ್ಡ್. ಯಾಕಂದರೆ ತವರು ನೆಲದಲ್ಲೂ ಕೂಡ ಗೆಲ್ತಾರಾ ಅನ್ನುವಂಥ ಪ್ರಶ್ನೆ ಇತ್ತು. ಸತತವಾಗಿ ಗೆಲ್ತಾರಾ ಅನ್ನುವಂಥ ಕೆಲವೊಂದಷ್ಟು ಕುತೂಹಲ ಕೂಡ ಕಾರಣವಾಗಿತ್ತು. ಎಲ್ಲದಕ್ಕೂ ತೆರೆ ಎಳೆದಿದ್ದಾರೆ ಬ್ಲೂ ಬಾಯ್ಸ್, ಇತಿಹಾಸ ಬರೆದಿದ್ದಾರೆ. ಒಟ್ಟು 3 ಬಾರಿ ಟಿ20 ವಿಶ್ವಕಪ್ಗೆ ಮುತ್ತಿಟ್ಟಿದ್ದಾರೆ. ಟೀಂ ಇಂಡಿಯಾ ಆತಿಥ್ಯ ವಹಿಸಿದ ದೇಶದ ಪ್ರಶಸ್ತಿ ಗೆದ್ದ ಮೊದಲ ತಂಡ ಅನ್ನುವಂಥ ಹೆಗ್ಗಳಿಕೆಗೂ ಕೂಡ ಪಾತ್ರವಾಗಿದೆ. ಇನ್ನು ಸಂಜು ಸ್ಯಾಮ್ಸನ್ ಅವರ ಆಕರ್ಷಕ 89 ರನ್ಗಳನ್ನು ಬಾರಿಸಿದರೆ ಬೌಲಿಂಗ್ನಲ್ಲೂ ಕೂಡ ಜಸ್ಪ್ರೀತ್ ಬೂಮ್ರಾ 4 ವಿಕೆಟನ್ನು ಪಡೆದು ಮಿಂಚಿದ್ರು. ಇನ್ನು ಬಹಳ ಮುಖ್ಯವಾಗಿ ಪಂದ್ಯ ಶ್ರೇಷ್ಠವನ್ನು ಬೂಮ್ರಾ ತಮ್ಮದಾಗಿಸಿಕೊಂಡಿದ್ರೆ ಸರಣಿ ಶ್ರೇಷ್ಠವನ್ನು ಸಂಜು ಸ್ಯಾಮ್ಸನ್ ತಮ್ಮದಾಗಿಸಿಕೊಂಡಿದ್ದಾರೆ. ನಂತರದಲ್ಲಿ ಈಗಾಗಲೇ ಚಾಂಪಿಯನ್ಸ್ ಐಸಿಸಿ ಪುರುಷರ ಟಿ20 ವಿಶ್ವಕಪ್ ಗೆದ್ದ ಭಾರತ ತಂಡಕ್ಕೆ ಈಗ ಅಭಿನಂದನೆಯ ಮಹಾಪೂರವೇ ಹರಿದು ಬರ್ತಾ ಇದೆ. ಅಮಿತ್ ಶಾ ಸೇರಿದಂತೆ ಹಲವು ಗಣ್ಯರು ಕೂಡ ಮ್ಯಾಚ್ ನೋಡೋದಕ್ಕೆ ಆಗಮಿಸಿದ್ರು. ಬಹಳಷ್ಟು ಕುತೂಹಲವನ್ನು ಕೆರಳಿಸಿತ್ತು. ಮೊದಲಿಗೆ ವಿಕೆಟ್ ಪಡ್ಕೊಂಡ್ರು ಅಂದರೆ ನ್ಯೂಜಿಲೆಂಡ್ ಅವರು ಬ್ಯಾಟಿಂಗನ್ನು ಆಯ್ಕೆ ಮಾಡಿಕೊಂಡಿದ್ದಂಥ ಸೂರ್ಯಕುಮಾರ್ ಯಾದವ್ ಅವರ ವಿಕೆಟನ್ನು ಕಬಳಿಸಿದ ನಂತರದಲ್ಲಿ ಗೆಲ್ತಾರಾ ಇಲ್ವಾ ಅನ್ನುವಂಥ ಕೌತುಕಕ್ಕೂ ಕಾರಣವಾಗಿತ್ತು. ಈಸಿಯಾಗಿ ಗೆಲ್ತಾರೆ ಅನ್ನುವಂಥ ಕ್ರಿಕೆಟ್ ಅಭಿಮಾನಿಗಳ ಅನಾಲಿಸಿಸ್ ಕೂಡ ಆಗ್ತಾ ಇತ್ತು. ಅದರ ಮಧ್ಯದಲ್ಲೀಗ ಗೆದ್ದು ಬೀಗಿದ್ದಾರೆ. ಹೇಳಬೇಕಂದ್ರೆ ಆಗತ್ತಾ ಇಲ್ವಾ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಅನ್ನುವಂಥ ಕೆಲವೊಂದಷ್ಟು ಪ್ರಶ್ನೆಗಳಿತ್ತು. ಬಟ್ ಕಿವೀಸ್ ವಿರುದ್ಧ ಟೀಂ ಇಂಡಿಯಾ ಗೆಲುವನ್ನು ಕಾಯ್ದುಕೊಂಡಿದೆ. 96 ರನ್ಗಳಿಂದ ಇಂಡಿಯಾಗೆ ಜಯ ಸಿಕ್ಕಿರೋದು. ಟಾರ್ಗೆಟ್ ಇತ್ತು 255 ರನ್ನನ್ನು ಭಾರತ ಕೊಟ್ಟಿತ್ತು. ಬಟ್ 159ರಲ್ಲೇ ತೃಪ್ತಿ ಪಡ್ಕೊಳ್ಬೇಕಾಗಿತ್ತು. ಜೊತೆಗೆ ಆಲ್ ಔಟ್ ಆಯಿತು ಕಿವೀಸ್ ಪಡೆ. ನ್ಯೂಜಿಲೆಂಡ್ ಪಡೆಯ 4 ವಿಕೆಟನ್ನು ಬೂಮ್ರಾ ಪಡ್ಕೊಂಡಿರೋದು ಆಟಗಾರರಿಗೆ ಇನ್ನಷ್ಟು ನಾವು ಗೆಲ್ತೀವಿ ಅನ್ನುವಂಥ ಹುಮ್ಮಸ್ಸನ್ನು ತಂದು ಕೊಟ್ಟಿತ್ತು. ಆದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಸತತ ಎರಡನೇ ಬಾರಿ ಐತಿಹಾಸಿಕ ಗೆಲುವನ್ನು ತಮ್ಮದಾಗಿಸಿಕೊಂಡಿದೆ ಬ್ಲೂ ಬಾಯ್ಸ್. ತವರಿನಲ್ಲೇ ಟಿ20 ವಿಶ್ವಕಪ್ ಅನ್ನ ತರುಣರು ಗೆದ್ದು ಬೀಗಿದ್ದಾರೆ. ಸತತ ಎರಡನೇ ಬಾರಿ ಐತಿಹಾಸಿಕ ಗೆಲುವಿದು. ತವರಿನಲ್ಲಿ ಟಿ20 ವಿಶ್ವಕಪ್ ಗೆದ್ದಿದ್ದಾರೆ ತರುಣರು. ಭಾರತಕ್ಕೆ ಸುಲಭ ತುತ್ತಾದ ನ್ಯೂಜಿಲೆಂಡ್. ಅಭಿಷೇಕ್ ಅಬ್ಬರ, ಸಂಜು ಆರ್ಭಟ. ಬೌಲಿಂಗ್ನಲ್ಲಿ ಬೂಮ್ರಾ ಅಕ್ಷಯ್ ಮೋಡಿಯನ್ನೇ ಮಾಡಿದ್ರು. 4 ವಿಕೆಟ್ ಕಬಳಿಸಿದ ಜಸ್ಪ್ರೀತ್ ಬೂಮ್ರಾ 3 ವಿಕೆಟ್ ಕಿತ್ತು ಅಕ್ಷಯ್ ದರ್ಬಾರ್ ಮಾಡಿದ್ರು. ಅಂದರೆ ಆಟಗಾರರೆಲ್ಲರೂ ಕೂಡ ಬಹಳ
ಐತಿಹಾಸಿಕ ಗೆಲುವನ್ನೇ ತಂದುಕೊಟ್ಟಿದ್ದಾರೆ. ತವರು ನೆಲದಲ್ಲಿ ಗೆಲ್ಲೇಬೇಕಾದಂಥ ಅನಿವಾರ್ಯತೆ ಇತ್ತು. ಎಸ್, ಕೆಲವೊಂದಷ್ಟು ಪ್ಲಸ್ ಆಗ್ತಾ ಹೋಯಿತು. ಯಾಕಂದರೆ ಹೋಮ್ಲ್ಯಾಂಡ್ ಅಂತಲೇ ಹೇಳಬೇಕು. ಜೊತೆಗೆ ಪ್ರಾಕ್ಟೀಸ್ ಕೂಡ ಬೂಮ್ರಾ ಅವ್ರಿಗೆ ಅದೇ ಸ್ಟೇಡಿಯಂನಲ್ಲಿ ಆಗಿದ್ದರಿಂದ ಕೆಲವೊಂದಷ್ಟು ಅವ್ರಿಗೆ ಗೊತ್ತಿತ್ತು ಪ್ಲಸ್ ಪಾಯಿಂಟ್ ಏನು ಅನ್ನೋದಾಗಿ. ಜೊತೆಗೆ ಈ ಹಿಂದೆ ಕೂಡ ಸಂಜು ಸ್ಯಾಮ್ಸನ್ ಅವರ ಆಟವನ್ನು ನಾವು ನೋಡೇ ಇದ್ದೀವಿ. ಈ ಬಾರಿಯೂ ಕೂಡ ಚೆನ್ನಾಗಿ ಆಡ್ತಾರೆ ಅನ್ನುವಂಥ ಏನು ಒಂದು ಭರವಸೆ ಇತ್ತು. ಜೊತೆಗೆ ಅಭಿಷೇಕ್ ಶರ್ಮಾ ಅವರು ಮಾತ್ರ ಕಳೆದ ಬಾರಿ ಆಡಿದಂಥ ಆಟಕ್ಕೆ ಅವ್ರನ್ನ ತಗೊಳ್ಬೇಕಾ ಬೇಡವಾ ಅನ್ನುವಂಥ ಲೆಕ್ಕಾಚಾರಕ್ಕೂ ಕೂಡ ಒಳಗಾಗಿದ್ರು. ಬಟ್ ಫೈನಲ್ ಅಂತ ಬಂದಾಗ ಒಂದು ರೀತಿ ಉತ್ಸಾಹ, ಹುಮ್ಮಸ್ಸು ಅವರಲ್ಲಿ ಕಾಣಿಸ್ತಾ ಇತ್ತು. ಅಬ್ಬರಿದ್ರು, ಬೊಬ್ಬರಿಸಿದ್ರು, ಆಟವನ್ನು ಕೂಡ ಬೇರೆ ಲೆವೆಲ್ಗೆ ತೆಗೆದುಕೊಂಡು ಹೋಗಿದ್ರು. ಇನ್ನು ಸಂಜು ಸ್ಯಾಮ್ಸನ್ ಅಂತೂ ಈ ಬಾರಿ ಭರವಸೆಯನ್ನ ಹುಸಿಯಾಗಿಸ್ಲಿಲ್ಲ. ಇನ್ನು ಬೌಲಿಂಗ್ನಲ್ಲೂ ಕೂಡ ಬೂಮ್ರಾ ಹೇಳ್ತಾ ಇದ್ವಲ್ಲ, ಈಗ ಬೂಮ್ರಾ ಕೂಡ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದ್ರು. ಅಂದರೆ ಅವರ ಆಟ ಹೇಗಿತ್ತು ಅನ್ನೋದು ಗೊತ್ತಾಗುತ್ತೆ. ಅಕ್ಷಯ್ ಪಟೇಲ್ ಕೂಡ ಮೋಡಿಯನ್ನೇ ಮಾಡಿದ್ರು. 4 ವಿಕೆಟನ್ನು ಜಸ್ಪ್ರೀತ್ ಬೂಮ್ರಾ ಕಬಳಿಸಿದ್ರು. ಅದೆಲ್ಲೋ ಒಂದು ಕಡೆ ಪ್ಲಸ್ ಆಯಿತು. ಗೆದ್ದೇ ಗೆಲ್ತೀವಿ ಅನ್ನುವಂಥ ಒಂದು ರೀತಿಯಾದಂಥ ವಿಶ್ಲೇಷಣೆಗೂ ಒಳಗಾಯಿತು. 3 ವಿಕೆಟನ್ನು ಕಿತ್ತು ಅಕ್ಷಯ್ ದರ್ಬಾರನ್ನೇ ಮಾಡಿದ್ರು. ಒಟ್ಟಿನಲ್ಲಿ ಬ್ಲೂ ಬಾಯ್ಸ್ಗೆ ಗೆಲ್ಲಬೇಕಾದಂಥ ಅನಿವಾರ್ಯತೆ ಕೂಡ ಇತ್ತು ಹೋಮ್ಲ್ಯಾಂಡ್ನಲ್ಲಿ. ಅದರಲ್ಲೂ ನರೇಂದ್ರ ಮೋದಿ ಸ್ಟೇಡಿಯಂ ಬಹಳ ದೊಡ್ಡ ಸ್ಟೇಡಿಯಂ, ಜೊತೆಗೆ ಅಲ್ಲಿ ಜನಸಂದಣಿಯು ಕೂಡ ಕಿಕ್ಕಿರಿದಿತ್ತು. ಅಲ್ಲಿದ್ದಂಥ ಎಂಕರೇಜ್ಮೆಂಟ್ ಕೂಡ ಒಂದು ಕಡೆ ಪ್ಲಸ್ ಆಗಿರುತ್ತೆ. ಪ್ರಾಕ್ಟೀಸ್ ಲೆವೆಲ್ ಜೊತೆಗೆ ಕಾನ್ಫಿಡೆಂಟ್ ಎಲ್ಲವೂ ಕೂಡ ಪ್ಲಸ್ ಆಗೋದ್ರ ಮೂಲಕ ಈಗ 2ನೇ ಬಾರಿಗೆ ಸತತವಾಗಿ T20 ವಿಶ್ವಕಪ್ ಅನ್ನು ಎತ್ತಿಡಿದು ಸಂಭ್ರಮಿಸುವ ಕ್ಷಣಕ್ಕೆ ಸಾಕ್ಷಿಯಾಯಿತು.